ಎಂಡ್ಲೆಸ್ ಎಂಟರ್ಟೈನ್ಮೆಂಟ್‌ಗೆ ಸ್ವಾಗತ. ಎ ಸ್ಟೋರಿ ಎ ವೀಕ್ ಬೈ ಟಿ.ಎನ್.ಆರ್. ಕಂತಿನಲ್ಲಿ ಕಥೆಗಳು. ಇಂದಿನ ಕಥೆ ಅಮೃತ ಮಥನ. ಅಮ್ಮನ ಹುಡುಕಾಟದಲ್ಲಿ ಮಗಳು. ಸೃಜನಳಿಗೆ ಗಣೇಶ ಅನ್ನುವವರು ಸಿಕ್ಕಿ ಅಮ್ಮನೂ ಸಿಕ್ಕಿದ್ದಾಯಿತು. ಆದರೆ ಇನ್ನೂ ಸಮಸ್ಯೆಗಳು ಉಳಿದಿವೆಯಲ್ಲ. ಮುಂದೆ 2008ರಲ್ಲಿ ತರಂಗ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕಥೆ. ಏ ವಲ್ಲಿ, ಅವನು ಹೇಳಿದ್ದು ಅಂದೆ. ಅವನು ಅಂದ್ರೆ ಯಾರು? ಹೇಳಿದ್ದು ಅಂದ್ರೆ ಏನು? ಒಂದೊಂದು ನಿಗೂಢವಾಗುತ್ತಿದೆಯಲ್ಲ. ಅವನು ಅಂದ್ರೆ ನಮ್ಮ ಪಕ್ಕದ ಮನೆ ಹುಡುಗ. ಆಂಟಿ, ಇಷ್ಟರಲ್ಲೇ ನಿಮ್ಮನ್ನು ಹುಡುಕಿಕೊಂಡು ನಿಮಗೆ ಅತ್ಯಂತ ಪ್ರಿಯರಾದವರೊಬ್ಬರು ಬರುತ್ತಾರೆ ನೋಡುತ್ತೀರಿ ಎಂದು ಹೇಳಿದ್ದ. ಭವಿಷ್ಯ ನುಡಿಯುವವನಂತೆ. ಅದು ನಿಜವಾಯಿತು. ಸೃಜನಳಿಗೆ ಶಾಕ್ ಮೇಲೆ ಶಾಕ್ ಆಗಿತ್ತು. ಕಥೆಯಲ್ಲಿ ಏನೇನೋ ತಿರುವುಗಳು, ಅನಿರೀಕ್ಷಿತ ಸಂದರ್ಭಗಳು ಬರುತ್ತಿವೆ. ಪಕ್ಕದ ಮನೆ ಹುಡುಗ ಯಾರು? ಅವನಿಗೆ ಇವೆಲ್ಲವೂ ಮುಂಚೆಯೇ ಹೇಗೆ ತಿಳಿದಿತ್ತು? ಅವನಿಗೆ ನಮ್ಮ ಕುಟುಂಬದ ವಿಷಯದಲ್ಲಿರುವ ಆಸಕ್ತಿ ಏನು? ಎಲ್ಲ ಸೇರಿ ಅವಳಿಗೆ ಹುಚ್ಚು ಹಿಡಿಯುವಂತಾಗಿತ್ತು. ಏನಾದರಾಗಲಿ, ಈಗ ಅಮ್ಮ ಸಿಕ್ಕಿದ್ದಾರಲ್ಲ, ಬೇರೆಲ್ಲ ವಿಷಯವೂ ಇದರ ಮುಂದೆ ಗೌಣ ಎನಿಸಿತ್ತು ಅವಳಿಗೆ. ತಾಯಿಯ ಮುಂದಿನ ಪ್ರತಿಕ್ರಿಯೆಗಾಗಿ ಅವರನ್ನೇ ನೋಡುತ್ತಾ ನಿರೀಕ್ಷಿಸಿದಳು. ಬಿಡಿ ಮಾವ, ಆ ಹುಡುಗನ ವಿಷಯ ಹಾಗಿರಲಿ. ನಾವೆಲ್ಲ ಕಳೆದುಕೊಂಡದ್ದು ಮರಳಿ ಸಿಕ್ಕಿತಲ್ಲ ಎಂದು ಸಂತೋಷ ಪಡೋಣ. ಬಾ ಮಗಳೇ ಎಂದು ಸೃಜನಳನ್ನು ತಬ್ಬಿದರು. ಮಾತನಾಡಲು ಇಬ್ಬರಿಗೂ ಸಾಧ್ಯವಿರಲಿಲ್ಲ. ಇಬ್ಬರ ಕಣ್ಣಿನಿಂದಲೂ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಗಣೇಶರು ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದರು. ಬರೀ ಪ್ರಶ್ನೆಗಳೇ. ಉತ್ತರಗಳಿಗಾಗಿ ಎಲ್ಲರೂ ಕಾಯಬೇಕಿತ್ತು. ಸೃಜನಳಿಗೆ ಅಲ್ಲೊಬ್ಬ ಇಮೇಲ್ ವ್ಯಕ್ತಿ, ಇಲ್ಲೊಬ್ಬ ಆ ಹುಡುಗ. ಇಬ್ಬರದು ಸಮಸ್ಯೆಯಾಗೇ ಉಳಿಯಿತು. ಇದೀಗಷ್ಟೇ ಭೇಟಿಯಾಗಿರುವ ಅಮ್ಮನನ್ನು ಯಾವುದೋ ಹುಡುಗನ ಬಗ್ಗೆ ಒತ್ತಾಯಿಸುವಂತಿರಲಿಲ್ಲ. ತಾಯಿ ಮಗಳು ಅತ್ತು ಕಣ್ಣೆಲ್ಲ ಕೆಂಪಗಾಗಿ ಊದಿತ್ತು. ಅಮೃತವಲ್ಲಿಯವರು ವಿಚ್ಛೇದನ ಪಡೆದ ನಂತರ ಯಾರ ಕಣ್ಣಿಗೂ ಬೀಳದಂತೆ 10 ವರ್ಷಗಳ ಕಾಲ ಹೊರದೇಶದಲ್ಲಿ ನೌಕರಿಯಲ್ಲಿದ್ದು ಬೆಂಗಳೂರಿಗೆ ಹಿಂತಿರುಗುವ ವೇಳೆಗೆ ಬಹುತೇಕ ಎಲ್ಲರ ಮನಸ್ಸಿನಿಂದ ಆಕೆ ದೂರವಾಗಿದ್ದರು, ಶರ್ಮರ ಹೊರತು. ಯಾವುದೇ ಸಮಾರಂಭಗಳಲ್ಲಿಯೂ ಆಕೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಶರ್ಮರು ಸಹ ಆಕೆಯ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದರಿಂದ ಆಕೆಯನ್ನು ಹುಡುಕಲು, ಭೇಟಿ ಮಾಡಲು ಪ್ರಯತ್ನಿಸಿರಲಿಲ್ಲ. ಹೀಗೆ ಸುಮಾರು 2 ದಶಕಗಳ ಕಾಲ ಅಜ್ಞಾತವಾಸ ಅನುಭವಿಸಿದ್ದ ಅಮೃತವಲ್ಲಿಯವರು ಸಣ್ಣ ಮಗುವಾಗಿದ್ದಾಗ ತ್ಯಜಿಸಿ ಬಂದಿದ್ದ ಮಗಳು ಈಗ ತನಗೂ ಎತ್ತರಕ್ಕೆ ಬೆಳೆದು ನಿಂತಿರುವ ಯುವತಿಯಾಗಿ, ಕುಟುಂಬದ ಒಬ್ಬ ಜವಾಬ್ದಾರಿ ಸದಸ್ಯೆಯಾಗಿ, ಸಮಾಜದಲ್ಲಿ ಗೌರವಾನ್ವಿತ ನೌಕರಿ ಹಿಡಿದು ಸ್ವತಂತ್ರವಾಗಿ ಬದುಕು ಸಾಗಿಸುವಷ್ಟು ದೊಡ್ಡವಳಾಗಿ ಬೆಳೆದು, ಪುರಾಣದ ಕಥೆಗಳಲ್ಲಿ ದೇವರು ಪ್ರತ್ಯಕ್ಷವಾಗುತ್ತಿದ್ದಂತೆ ಪ್ರತ್ಯಕ್ಷವಾದ ಈ ಯುವತಿಯನ್ನು ನೋಡಿದಾಗ ಆದ ಶಾಕ್ನಿಂದ ಎಚ್ಚೆತ್ತುಕೊಳ್ಳಲು ಅರ್ಧ ತಾಸಿಗೂ ಹೆಚ್ಚು ಸಮಯ ಬೇಕಾಯಿತು. ತಾಯಿ ಮಗಳ ಮಿಲನದ ಸಂತೋಷಾಶ್ಚರ್ಯಗಳಿಂದ ಕೂಡಿದ ಕ್ಷಣಗಳಲ್ಲಿ ಗಣೇಶರು ಮೂಕ ಪ್ರೇಕ್ಷಕರಾಗಿದ್ದರು. ದಶಕಗಳ ಅಗಲುವಿಕೆಯಿಂದ ಉಂಟಾಗಿದ್ದ ನೋವಿನ ಅನುಭವದ ವಿನಿಮಯಕ್ಕೇ ರಾತ್ರಿಯೆಲ್ಲ ಮೀಸಲಾಗಿತ್ತು. ಪ್ರಾರಂಭದ 1-2 ತಾಸುಗಳ ಕಾಲ ತಾಯಿ ಮತ್ತು ಮಗಳ ಜೊತೆಗಿದ್ದು, ನಂತರ ಅವರ ಏಕಾಂತಕ್ಕೆ ಅನುವು ಮಾಡಿಕೊಟ್ಟು ಗಣೇಶರು ಅಮೃತವಲ್ಲಿಯ ಮನೆಯಲ್ಲೇ ಇನ್ನೊಂದು ಕೋಣೆಗೆ ಹೋಗಿ ಮಲಗಿದ್ದರು. ಬೆಳಗಿನ ಬಹಳ ಹೊತ್ತಿನವರೆಗೂ ಮಾತನಾಡುತ್ತಿದ್ದು, ಮಗಳನ್ನು ಮಲಗಿಸಿ ಕೆಲವೇ ತಾಸುಗಳ ಕಾಲ ಅಮೃತವಲ್ಲಿಯವರು ನಿದ್ರಿಸಿದರು. ನಿದ್ರೆಯಲ್ಲೂ ಆಕೆಗೆ ಹಿಂದಿನ ದಿನಗಳ ನೆನಪಿನ ಜೊತೆಗೆ ಮುಂದಿನ ದಿನಗಳ ವಿಚಾರ ಕಾಡಿತ್ತು. ಮಗಳು ಈಗ ತನ್ನನ್ನು ಕೂಡಿದ್ದಾಯಿತು. ಯಾವ ಕಾರಣಕ್ಕೂ ಅವಳಿಂದ ಮತ್ತೆ ದೂರವಾಗುವ ಕಲ್ಪನೆಯೂ ಅವರ ಬಳಿ ಸುಳಿಯುವಂತಿರಲಿಲ್ಲ. ತನ್ನ ಮಾಜಿ ಪತಿಯೊಂದಿಗೆ ಮತ್ತೊಮ್ಮೆ ಕಲೆಯುವ ಸಂದರ್ಭ ಬೇಡವೆಂದರೂ ಮಗಳ ಸಲುವಾಗಿ ಅನಿವಾರ್ಯವಾದಂತಿದೆ. ಅಲ್ಲದೆ ತನಗೂ ಆ ಕಲ್ಪನೆ ಹಿತವೆನಿಸಿದೆ.
ವಿಚಾರಗಳ ಚಿಂತೆಗಿಂತ ಮಗಳು ದೊರೆತ ಸುಖವನ್ನೇ ನೆನೆಸುತ್ತಾ ಅವರು ನಿದ್ರೆಗೆ ಮೊರೆ ಹೋಗುತ್ತಾರೆ. ಮಗಳೊಂದಿಗೆ ಮಾತನಾಡದೆ ಉಳಿದ ಇನ್ನೂ ಬಹಳ ವಿಷಯಗಳು ಅವರೊಂದಿಗೆ ನಿದ್ರಿಸುತ್ತವೆ. ಪ್ರತಿಷ್ಠಾನದ ಭವಿಷ್ಯ ಈಗ ತಾಯಿಯು ಮಗಳ ಮೇಲೆ ಬೀರುವ ಪ್ರಭಾವವನ್ನವಲಂಬಿಸಿದೆ. ಬೆಳಗಾಗುತ್ತಿದ್ದಂತೆಯೇ ಲೌಕಿಕ ಚಟುವಟಿಕೆ ನಿತ್ಯದಂತೆ ಮುಂದುವರಿಯುತ್ತದೆ. ಸೃಜನಳು ತನ್ನ ಸ್ನೇಹಿತೆಯೊಬ್ಬಳ ಮನೆಯಲ್ಲೇ ಉಳಿಯುವುದಾಗಿ ತಂದೆಗೆ ರಾತ್ರಿಯೇ ತಿಳಿಸಿದ್ದಳು. ಆಗಾಗ್ಗೆ ಅವಳು ಸ್ನೇಹಿತೆಯರ ಮನೆಯಲ್ಲಿ ಉಳಿಯುವ ಅಭ್ಯಾಸವಿದ್ದ ಕಾರಣ ಶರ್ಮರಿಗೇನೂ ಆತಂಕವಿರಲಿಲ್ಲ. ಬೆಳಗಾಗಿದೆ. ವಿದ್ಯಾಶಂಕರ್ ಮತ್ತು ಪ್ರಕಾಶ್ ಪೈಗಳು ಬರುವ ಸಮಯವಾಗಿದೆ. 9ಕ್ಕೆ ಇನ್ನೂ 15 ನಿಮಿಷಗಳಿದೆ ಎನ್ನುವ ವೇಳೆಗೆ ವಿದ್ಯಾಶಂಕರ್ ಮತ್ತು ಪ್ರಕಾಶ್ ಪೈಗಳು ಆಸೀನರಾಗಿದ್ದ ಕಾರು ಅಮೃತವಲ್ಲಿಯವರ ಮನೆ ತಲುಪುತ್ತದೆ. 2 ದಶಕಗಳಿಂದ ಯಾರ ದೃಷ್ಟಿಗೆ ಬೀಳಬಾರದೆಂದು ದೇಶಾಂತರ ಹೋಗಿ ಹಿಂದಿರುಗಿ ಕಟ್ಟೆಚ್ಚರಿಕೆಯಿಂದಿದ್ದಳೋ ಅವರು ಅನಿರೀಕ್ಷಿತವಾಗಿ ತನ್ನ ಮನೆಗೇ ಬಂದಾಗ ಆಕೆಗೆ ಆಗಬಹುದಾದ ಅಚ್ಚರಿ ಹಾಗೂ ಮುಜುಗರ ಹೇಗಿರುವುದೆಂದು ನೋಡುವ ಕುತೂಹಲದಿಂದ ಮನೆಯ ಕರೆಗಂಟೆಯ ಗುಂಡಿಯನ್ನುತ್ತುತ್ತಾರೆ. 2 ಕ್ಷಣಗಳಲ್ಲಿ ಒಳಗಿನಿಂದ ಪ್ರತಿಕ್ರಿಯೆ ಬರುತ್ತದೆ. ಮಧ್ಯ ವಯಸ್ಸಿನ ಅಮೃತವಲ್ಲಿಯವರು ಬಾಗಿಲು ತೆರೆದು ಬಂದ ಅತಿಥಿಗಳನ್ನು ನಿರೀಕ್ಷಿಸಿದ್ದರೋ ಎಂಬಂತೆ ಸ್ವಾಗತಿಸುತ್ತಾರೆ. ಗುಡ್ ಮಾರ್ನಿಂಗ್ ಸರ್, ಬನ್ನಿ, ಇಂದೋ ನಾಳೆಯೋ ನೀವು ಬರುವಿರೆಂದು ನಿರೀಕ್ಷಿಸಿದ್ದೆ. ಇದನ್ನು ಕೇಳಿ ಆಕೆಯ ಮುಖದಲ್ಲಿ ಯಾವುದೇ ಭಾವನೆಗಳನ್ನು ಕಾಣದೆ ಬಂದ ಅತಿಥಿಗಳಿಗೆ ಅಚ್ಚರಿಯಾಗಿತ್ತು. ಒಮ್ಮೆ ಈಕೆ ಅಮೃತವಲ್ಲಿ ಹೌದೋ ಅಲ್ಲವೋ ಎಂಬ ಸಂಶಯವೂ ಕಾಡುತ್ತದೆ. ಹೇಗೂ ಸ್ವಾಗತಿಸಿದ್ದರಿಂದ ಸಂಕೋಚದಿಂದಲೇ ಒಳಗೆ ನಡೆಯುತ್ತಾರೆ. ಆಕೆಗೆ ಅಚ್ಚರಿಯಾಗುವುದೆಂದು ನಿರೀಕ್ಷಿಸಿದ್ದ ತಮಗೇ ಎಂಥ ಅಚ್ಚರಿ! ಮುಂದೇನು ಕಾದಿದೆಯೋ? ನಮಗೆ ದಿಗ್ಭ್ರಮೆ ಆಗಿದೆ. ನಾವು ಬರುವುದನ್ನು ನೀವು ನಿರೀಕ್ಷಿಸಿದ್ದೀರಾ? ಅದು ಹೇಗೆ? ವಿದ್ಯಾಶಂಕರ್ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಅಮೃತವಲ್ಲಿಯವರನ್ನೇ ನೋಡುತ್ತಾ ಆಶ್ಚರ್ಯದಿಂದ ಕೇಳುತ್ತಾರೆ. ಅವರ ಪಕ್ಕದಲ್ಲೇ ಪ್ರಕಾಶ್ ಪೈಗಳು ಕುಳಿತುಕೊಳ್ಳುತ್ತಾರೆ. ನಿಮ್ಮ ಪ್ರತಿಷ್ಠಾನದಲ್ಲಿ ಖಾಲಿ ಇರುವ ಸ್ಥಾನ ತುಂಬಲು ಈಗ ಸಮಯವಲ್ಲವೇ? ಅದರ ಸಲುವಾಗಿ ನನ್ನ ಅಗತ್ಯ ನಿಮಗೆ ಬೀಳಬಹುದೆಂದು ನಿಮ್ಮನ್ನು ಈ ಸಮಯದಲ್ಲಿ ನಿರೀಕ್ಷಿಸಿದ್ದೆ. ಓ ಮೈ ಗಾಡ್, ಎಲ್ಲವನ್ನೂ ನೆನಪಿನಲ್ಲಿಟ್ಟಿದ್ದೀರಿ. ಅಮೃತವಲ್ಲಿ, ನಮ್ಮಲ್ಲಿ ವೈಯಕ್ತಿಕ ವೈಷಮ್ಯಗಳೇನಿಲ್ಲದ ಕಾರಣ ಮುಕ್ತ ಮನಸ್ಸಿನಿಂದ ಸಾವಕಾಶವಾಗಿ ವಿಚಾರವನ್ನು ಚರ್ಚಿಸಬಹುದಲ್ಲವೇ? ಇದಕ್ಕೆ ಮೊದಲು ಜೀವನದಲ್ಲಿ ನಿಮಗಾದ ವೈಯಕ್ತಿಕ ನಿರಾಸೆಗಳಿಗೆ ಹಾಗೂ ತೊಂದರೆಗಳಿಗೆ ವಿಷಾದಿಸುತ್ತೇವೆ. ಎಷ್ಟೋ ವರ್ಷಗಳ ನಂತರ ಭೇಟಿ ಮಾಡಿದ್ದೇವೆ. ನಿಮ್ಮ ಉಳಿದ ಜೀವನವಾದರೂ ಸಮಾಧಾನಕರವಾಗಿರಲಿ ಎಂದು ಹಾರೈಸುತ್ತೇವೆ. ಈ ದಿನ ತಾವು ರಜೆ ಹಾಕಲು ಸಾಧ್ಯವೇ? ಸಾಧ್ಯವಾದಲ್ಲಿ 5-10 ನಿಮಿಷಗಳ ಕಾಲ ಲೋಕಾಭಿರಾಮವಾಗಿ ಮಾತನಾಡಿ ನಂತರ ವ್ಯವಹಾರದ ವಿಷಯ ಚರ್ಚಿಸಬೇಕೆಂದು ಬಂದಿದ್ದೇವೆ. ನಿಮಗೆ ಅನಾನುಕೂಲವಾದಲ್ಲಿ ನಾವು ಮತ್ತೊಮ್ಮೆ ಬರುತ್ತೇವೆ. ಸೋಫಾ ಮೇಲೆ ಕುಳಿತಿದ್ದ ಇಬ್ಬರೂ ಎದ್ದು ನಿಲ್ಲುತ್ತಾರೆ. ಅಮೃತವಲ್ಲಿಯವರಿಗೆ ವಿದ್ಯಾಶಂಕರ್ ಪುಷ್ಪಗುಚ್ಛವನ್ನು ಕೊಡುತ್ತಾರೆ. ಪುಷ್ಪಗುಚ್ಛವನ್ನು ಸ್ವೀಕರಿಸುತ್ತಾ, ಥ್ಯಾಂಕ್ ಯು ಸರ್, ಇಂದು ನಾನು ಹೇಗೂ ರಜೆಯಲ್ಲಿದ್ದೇನೆ. ಬನ್ನಿ, ಇಂದಿನ ಉಪಹಾರ ಇಲ್ಲೇ ಮಾಡಿ ನಂತರ ಮಾತನಾಡುವಿರಂತೆ. ಅವರಿಗೂ ಈ ಸಲಹೆಯೇ ಅನುಕೂಲವಾಗಿತ್ತು. ಒಪ್ಪಿದ್ದರು. ಅಮೃತವಲ್ಲಿ ತಿಂಡಿ ಕಾಫಿ ವ್ಯವಸ್ಥೆಗಾಗಿ ಒಳಗೆ ಹೋದರು. ಮತ್ತೆ ಇಬ್ಬರೂ ಮಹನೀಯರು ಸೋಫಾ ಮೇಲೆ ಕುಳಿತು ಒಳಗಿನಿಂದ ಬರುವ ಕರೆಯ ನಿರೀಕ್ಷೆಯಲ್ಲಿದ್ದರು. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಅಂಕಲ್. ಒಟ್ಟಿಗೆ 2 ಧ್ವನಿಗಳು, ಒಂದು ಗಂಡಿನದು ಮತ್ತೊಂದು ಹೆಣ್ಣಿನದು, ತಮ್ಮ ಬೆನ್ನ ಹಿಂದಿನಿಂದಲೇ ಕೇಳಿಸಿತು. ಅಲ್ಲಿ ತಾವಿಬ್ಬರೇ ಕುಳಿತಿದ್ದರಿಂದ ಅದು ತಮ್ಮನ್ನೇ ಕುರಿತದ್ದೆಂದು ಭಾವಿಸಿ ವಿದ್ಯಾಶಂಕರ್ ಮತ್ತು ಪ್ರಕಾಶ್ ಪೈಗಳು ಹಿಂತಿರುಗಿ ನೋಡಿದರು. ನೋಡಿ ಇಬ್ಬರಿಗೂ ತಲೆ ಸುತ್ತಿದಂತಾಗಿತ್ತು. ತಮ್ಮ ಕಣ್ಣುಗಳನ್ನೇ ನಂಬದಾಗಿದ್ದರು. ಹಿಂದೆ ನಿಂತಿದ್ದವರು ತಮಗೆ ತೀರಾ ಪರಿಚಿತರಾಗಿದ್ದ ಶಂಕರ ಶರ್ಮಾ ಮತ್ತು ಸೃಜನ. ಪ್ರಥಮ ಬಾರಿಗೆ ತಮ್ಮ ಸೋಲಿನ ಅರಿವು ಅವರಿಗಾಗಿತ್ತು. ತಾವು ಮಾಡಿದ್ದ ಎಲ್ಲ ಗುಟ್ಟಿನ ವ್ಯವಸ್ಥೆ ತಲೆಕೆಳಗಾಗಿತ್ತು. ಇದು ಹೇಗಾಯಿತೆಂದು ಮನದಲ್ಲೇ ವಿಮರ್ಶಿಸುತ್ತಿದ್ದರು.
ತಮಗೆ ಶುಭೋದಯ ಕೋರಿದವರಿಗೆ ಶುಭ ಹಿಂತಿರುಗಿಸಬೇಕೆಂಬ ಸೌಜನ್ಯವೂ ಮರೆತು ಹೋಗಿತ್ತು. ಅವರಿಗಾದ ದಿಗ್ಭ್ರಮೆ ಅಷ್ಟು ಪರಿಣಾಮಕಾರಿಯಾಗಿತ್ತು. ಶರ್ಮರೇ ಮತ್ತೊಮ್ಮೆ ಶುಭೋದಯ ಕೋರಿ ಅವರ ಗಮನ ಸೆಳೆದಿದ್ದರು. ಸರ್, ನಾನು ಶರ್ಮಾ. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್ ಶರ್ಮಾ. ಗುಡ್ ಮಾರ್ನಿಂಗ್ ಸೃಜನಾ. ನಾವು ಈಗ ಎಲ್ಲಿದ್ದೇವೆ? ನಮಗೂ ಮುಂಚೆ ನೀವು ಇಲ್ಲಿಗೆ ಹೇಗೆ ಬಂದಿರಿ? ಸಾರ್, ಸಾವಧಾನವಾಗಿ ಕುಳಿತುಕೊಳ್ಳಿ. ನೀವು ನಮ್ಮ ಮನೆಯಲ್ಲೇ ಇದ್ದೀರಿ. ಅಮೃತವಲ್ಲಿಯ ಮನೆಯೂ ನನ್ನ ಮನೆಯೇ ಅಲ್ಲವೇ? ಈಗ ನಡೆದುದಕ್ಕೆಲ್ಲ ಸೃಜನಳೇ ಕಾರಣ. ಅವಳಿಗೆ ಬೇಕಾದ ಮಾಹಿತಿಯನ್ನು ಬ್ಯಾಂಕ್ ಮ್ಯಾನೇಜರ್ ಅವಳಿಗೆ ಕೊಡದೆ ಇನ್ಯಾರಿಗೋ ದೂರವಾಣಿ ಮೂಲಕ ಕೊಟ್ಟದ್ದು ಅವಳಿಗೆ ತಿಳಿದು ಅವಳ ಅನುಮಾನಕ್ಕೆ ಕಾರಣವಾಯಿತು. ಯಾರೋ ನಡೆಸಿರುವ ಪತ್ತೇದಾರಿ ಕೆಲಸದ ಸುಳಿವು ಅವಳಿಗೆ ಆಗಲೇ ದೊರೆತಿದ್ದು. ಪತ್ತೇದಾರಿ ನಡೆಸಿದ್ದವರು ಯಾರೆಂದು ನನಗೆ ತಿಳಿದಿದ್ದರೂ ಅವಳಿಗೆ ತಿಳಿದಿರಲಿಲ್ಲ. ನಿನ್ನೆ ಅವಳು ಹೋಗಿದ್ದ ಮನೆಯ ಹಿತ್ತಲ ಬಾಗಿಲಿನಿಂದ ಹೊರಬಂದು ಇಲ್ಲಿ ಸೇರಿದಳು. ಅವಳ ಹಿಂಬಾಲಕ ದಾರಿ ತಪ್ಪಿದ. ಆ ಮನೆ ಅಮೃತವಲ್ಲಿಯ ಸೋದರ ಮಾವನದು. ಅವಳು ರಾತ್ರಿಯೆಲ್ಲ ಅಮ್ಮನ ಜೊತೆಯಲ್ಲೇ ಕಳೆದಿದ್ದಾಳೆ. ಬೆಳಿಗ್ಗೆಯೇ ದೂರವಾಣಿಯಲ್ಲಿ ನನಗೆ ಇಲ್ಲಿಗೆ ಬರಲು ಹೇಳಿದಳು. ವಿಷಯ ತೀರಾ ಗಂಭೀರವಾದದ್ದೆಂದು ತಿಳಿದು ಆತುರಾತುರವಾಗಿ ಇಲ್ಲಿ ಬಂದೆ. ಸೃಜನಳು ತಾಯಿಯನ್ನು ಹುಡುಕುವ ಪ್ರಯತ್ನದಲ್ಲಿರುವ ಬಗ್ಗೆ ತಾವು ಸಭೆಯಲ್ಲಿ ತಿಳಿಸಿದ್ದರೂ ಅವಳು ಇಷ್ಟೊಂದು ಪ್ರಗತಿ ಸಾಧಿಸಿದ್ದಾಳೆಂದು ಊಹಿಸಲಾಗದೆ ನನಗೂ ಶಾಕ್ ಆಯಿತು. ನಡೆದದ್ದು ಇಷ್ಟೇ. ಮತ್ತೆ ಸೃಜನಳಿಗೆ ಅಮೃತವಲ್ಲಿಯ ಸೋದರ ಮಾವನ ಬಗ್ಗೆ ತಿಳಿದದ್ದು ಹೇಗೆ? ಸರ್, ಸೃಜನಳ ಮೇಲಾಧಿಕಾರಿ ಕೃಷ್ಣಸ್ವಾಮಿಯವರು ಗಣೇಶರು ಬಾಲ್ಯ ಸ್ನೇಹಿತರು. ಈಗಲೂ ಆಗಾಗ್ಗೆ ಭೇಟಿ ಮಾಡುವವರು. ಆದರ್ಶ ದಂಪತಿ ಕಾರ್ಯಕ್ರಮದ ಭಾವಚಿತ್ರಗಳ ಆಲ್ಬಂನಲ್ಲಿ ಗಣೇಶರ ಭಾವಚಿತ್ರ ಗುರುತಿಸಿ ಅವರೊಂದಿಗೆ ಮಾತನಾಡಲು ಸೃಜನಳಿಗೆ ಅವರೇ ಸೂಚಿಸಿದ್ದು. ಅವರ ವಿಳಾಸ, ಫೋನ್ ನಂಬರ್ ಎಲ್ಲ ಅವರೇ ಕೊಟ್ಟದ್ದು. ಇನ್ನೊಂದು ರಾತ್ರಿ ಕಾಯಲಾಗದೆ ಸೃಜನಾ ನಿನ್ನೆಯೇ ಇಲ್ಲಿ ಬಂದಳು. ಗಣೇಶ ಅಂದರೆ ಅಮೃತವಲ್ಲಿಯ ಸೋದರ ಮಾವ. ಮೈ ಗಾಡ್, ಪೈಗಳೇ, ಸೃಜನಾ ನಮ್ಮನ್ನು ಮೀರಿಸಿದ ಬುದ್ಧಿವಂತೆ. ಪ್ರಥಮ ಹಂತದಲ್ಲಿ ನಾವು ಸೋಲಪ್ಪಲೇಬೇಕು. ಮುಂದಿನ ಹಂತಗಳಲ್ಲಿ ಏನು ಕಾದಿದೆಯೋ? ಸೃಜನಾ, ಮರೆತಿದ್ದೆ ನೋಡು. ನಿನ್ನ ಅಮ್ಮನನ್ನು ಪಡೆದ ಈ ಶುಭ ಸಂದರ್ಭದಲ್ಲಿ ನಿನಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ಶರ್ಮರೇ, ನಿಮಗೂ ಕೂಡ. ಈ ಸಂತೋಷ ನಿಮಗೆ ಶಾಶ್ವತವಾಗಿರಲಿ. ನಡೆಯಿರಿ, ಈಗ ಉಪಹಾರ ಮಾಡೋಣ. ಅಮೃತವಲ್ಲಿಯ ಕೈಯ ತಿಂಡಿ ತಿಂದು ವರ್ಷಗಳೇ ಆಗಿವೆ. ಥ್ಯಾಂಕ್ ಯು ಅಂಕಲ್. ಎಲ್ಲರೂ ಊಟದ ಮನೆಯ ಕಡೆ ನಡೆಯುವರು. ಉಪಹಾರದ ವೇಳೆ ಕುಟುಂಬದ ವಿಚಾರ, ಸೃಜನಳಿಗೆ ವಂಚಿತವಾದ ತಾಯಿಯ ಪ್ರೀತಿ, ಶರ್ಮರೇ ತಾಯಿಯ ಸ್ಥಾನ ತುಂಬಲು ಪ್ರಯತ್ನಿಸಿದ್ದು ಒಂದು ಕಡೆ. ಅಮೃತವಲ್ಲಿಯವರಿಗೆ ತನ್ನ ಮಗುವನ್ನು, ಪತಿಯನ್ನು ತ್ಯಜಿಸಿ ಇರಬೇಕಾದ ನೋವು, ಅನುಭವಿಸಿದ ಒಂಟಿತನ ಎಲ್ಲವನ್ನೂ ಎಲ್ಲರೂ ಎಲ್ಲರೊಂದಿಗೆ ಇನ್ನೊಮ್ಮೆ ಹೇಳಿಕೊಂಡು ದುಃಖ ಹಂಚಿಕೊಳ್ಳುತ್ತಾರೆ. ಎಲ್ಲರ ಪುನರ್ಮಿಲನದಿಂದ ಹಳೆಯ ನೋವನ್ನು ಮರೆಯಲು ಪ್ರಯತ್ನಿಸುತ್ತಾರೆ. ಉಪಹಾರದ ನಂತರವೂ ಸುಮಾರು 1 ತಾಸು ಕಳೆದ ನಂತರ ವಿದ್ಯಾಶಂಕರ್ ತಾವು ಬಂದ ವಿಚಾರವಾಗಿ ಪ್ರಸ್ತಾಪಿಸುತ್ತಾರೆ. ಯಾವ ಹಿನ್ನೆಲೆಯೂ ತಿಳಿಯದ ಸೃಜನಳಿಗೆ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ಥಾನ, ತನ್ನ ಜವಾಬ್ದಾರಿ ಹಾಗೂ ಪ್ರತಿಷ್ಠಾನಕ್ಕಿದ್ದ ತನ್ನ ಅನಿವಾರ್ಯತೆ, ಪ್ರತಿಷ್ಠಾನದ ವಹಿವಾಟಿನ ಅಗಾಧತೆ, ಅದರ ಧ್ಯೇಯೋದ್ದೇಶಗಳು, ನಿಧಿಯ ಮೂಲ ಎಲ್ಲವೂ ತಿಳಿದು ಆಶ್ಚರ್ಯವಾಗುತ್ತದೆ. ತನ್ನ ತಂದೆ ತಾಯಿಯ ಅಗಲಿಕೆಗೆ ಪ್ರತಿಷ್ಠಾನವೇ ಕಾರಣವೆಂದು ತಿಳಿದು ಮನಸ್ಸಿಗೆ ನೋವಾಗುತ್ತದೆ. ಮೇಲುನೋಟಕ್ಕೆ ತಂದೆ ತಾಯಿ ಇಬ್ಬರೂ ಸರಿ ಇರಬಹುದೆನಿಸಿ ಯಾರ ಪರವೂ ವಹಿಸದೆ ಚರ್ಚೆಯಲ್ಲಿ ಜಾಣ್ಮೆಯಿಂದ ಭಾಗವಹಿಸುತ್ತಾಳೆ. ಪ್ರತಿಷ್ಠಾನದ ಆಡಳಿತ ಮಂಡಳಿ ಸದಸ್ಯರ ಆಹ್ವಾನದ ಬಗ್ಗೆ ಯೋಚಿಸಿ ತೀರ್ಮಾನಿಸಲು ಇನ್ನೂ ಅನೇಕ ವಿಷಯಗಳನ್ನು ತಿಳಿಯುವ ಅವಶ್ಯಕತೆಯಿದೆಯೆಂದು, ಅದಕ್ಕೆ ಕಾಲಾವಕಾಶ ಬೇಕೆಂದು ಸೃಜನಳು ಮನವಿ ಮಾಡುತ್ತಾಳೆ. ಅವಳ ಮನವಿ ಸಮಂಜಸವಾದುದೆಂದು ಎಲ್ಲರೂ ಅಭಿಪ್ರಾಯಪಟ್ಟು 1 ತಿಂಗಳ ನಂತರ ಅವಳ ತೀರ್ಮಾನ ನಿರೀಕ್ಷಿಸುವುದಾಗಿ ಎಲ್ಲರೂ ಒಪ್ಪುತ್ತಾರೆ. ಆ ಸಮಯದಲ್ಲಿ ಅವಳಿಗೆ ಬೇಕಾದ ಎಲ್ಲ ಮಾಹಿತಿಯನ್ನೂ ಯಾವುದೇ ಹಿಂಜರಿಕೆ ಇಲ್ಲದೆ ನಿಸ್ಸಂಕೋಚವಾಗಿ ಒದಗಿಸಿ ಸಹಕರಿಸಬೇಕೆಂದು ತೀರ್ಮಾನವಾಗುತ್ತದೆ. ಸೃಜನಳ ತೀರ್ಮಾನವನ್ನು ಎಲ್ಲರೂ ಗೌರವಿಸಬೇಕೆಂದು ಒಪ್ಪಂದವಾಗುತ್ತದೆ.
ಪ್ರತಿಷ್ಠಾನದ ಪರವಾಗಿ ಅವಳು ತೀರ್ಮಾನಿಸಲೆಂದು ಅತಿಥಿಗಳು ಆಶಿಸುತ್ತಾರೆ. ಈ ಕಥಾಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.